ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ನಾವಿವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನೆಂದರೆ ಲಿವರ್ ಹೆಲ್ತ್. ಇತ್ತೀಚಿನ ನಮ್ಮ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡಿದಾಗ ಲಿವರ್ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗಿರೋದು ಬಹಳನೇ ಮುಖ್ಯವಾಗಿದೆ. ಹೀಗಾಗಿ ಲಿವರ್ನಲ್ಲಿ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಲಕ್ಷಣಗಳು ಹೇಗಿರುತ್ತವೆ, ಅದಕ್ಕಿಂತ ಮುಖ್ಯವಾಗಿ ಯಾವೆಲ್ಲ ರೀತಿಯ ಪರಿಹಾರಗಳಿವೆ, ಇವೆಲ್ಲದರ ಬಗ್ಗೆ ಸ್ಪಷ್ಟವಾಗಿ ಮತ್ತು ಸರಳವಾಗಿ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಹಾಗೆ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಗ್ಯಾಸ್ಟ್ರೋ ಎಂಟ್ರಲಾಜಿಸ್ಟ್ ಡಾಕ್ಟರ್ ರಮೇಶ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಿರುವಂತಹ ಮೋಸ್ಟ್ ಕಾಮನ್ ಹೆಲ್ತ್ ಇಶ್ಯೂಸಲ್ಲಿ ಒಂದು ಲಿವರ್ ಡ್ಯಾಮೇಜು, ಇನ್ನೊಂದು ಒಬೆಸಿಟಿ ಅಂದರೆ ದೇಹದ ತೂಕ. ಸೊ ಇವೆರಡರ ಮಧ್ಯೆ ಏನಾದರೂ ಕನೆಕ್ಷನ್ ಇದೆಯಾ ಸರ್? ಇವಾಗ ಫ್ಯಾಟಿ ಲಿವರ್ ಅನ್ನೋದು ಭಾಳ ಕಾಮನ್ ಹೆಸರಾಗೋಗಿದೆ, ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ. ಯಾರು ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಕೊತಾರೋ ಏನೇ ಕಾರಣಕ್ಕೆ ಅವರಲ್ಲಿ ಫ್ಯಾಟಿ ಲಿವರ್ ಅಂತ ನೋಡಿರ್ತೀವಿ. ಒಂದು ಅರ್ಧ ಜನಕ್ಕೆ ಫ್ಯಾಟಿ ಲಿವರ್ ಇರುತ್ತೆ. ಸೊ ಈ ಫ್ಯಾಟಿ ಲಿವರ್ ಅಂದರೆ ಅದು ಫಸ್ಟ್ ಲೆವೆಲ್ ಆಫ್ ಲಿವರ್ ಡ್ಯಾಮೇಜ್ ಅಂತ. ಅದು ಫ್ಯಾಟಿ ಲಿವರ್ ಆಗೋದಕ್ಕೆ ಕಾರಣ ಸ್ವಲ್ಪ ಒಬಿಸಿಟಿನೇ. ಇವಾಗ ಸ್ವಲ್ಪ ತೂಕ ಹೆಚ್ಚಾಗ್ತಾ ಇದ್ದಾಗೆ ಅದು ಫ್ಯಾಟಿ ಲಿವರ್ ಆಗೋ ಸಾಧ್ಯತೆ ಉಂಟು. ಇವಾಗ ನಮ್ಮದು ಒಬಿಸಿಟಿ ಎಷ್ಟಿದೆ ಅಂತ ನೋಡೋದಕ್ಕೆ ನಾವು BMI ಅಂತ ನೋಡ್ತೀವಿ. ಎರಡನೇದು ಅದಕ್ಕಿಂತ ಸಿಂಪಲ್ ಆಗಿರೋದು ಅಂದರೆ ನಾವು ಆ ಬಾಡಿ ಸರ್ಕಂಫ್ರೆನ್ಸ್. ಇವಾಗ ನಮ್ಮ ಹೊಕ್ಕಳ ಹತ್ರ ನಾವು ಸರ್ಕಂಫ್ರೆನ್ಸ್ ನೋಡಿಕೊಂಡ್ರೆ ನಾವು 85 ಸೆಂಟಿಮೀಟ್ರ್ ಇರಬೇಕು ಹೆಂಗಸರಲ್ಲಿ, ಗಂಡಸರಲ್ಲಿ 95 ಸೆಂಟಿಮೀಟ್ರ್ ಇರಬೇಕು. ಮ್ಯಾಕ್ಸಿಮಮ್ ಲಿಮಿಟ್. ಅದಕ್ಕಿಂತ ಜಾಸ್ತಿ ಇದ್ದರೆ ಸ್ವಲ್ಪ ಬೊಜ್ಜು ಇದೆ ಅಂತ ಅರ್ಥ. ಇದು ಜನರಲ್ ಆಗಿ ನಾವು ಫಾಲೋ ಮಾಡೋ ಅಂತಹ ಒಂದು ಸಿಸ್ಟಮ್. ಇನ್ನೂ ಸೈಂಟಿಫಿಕ್ ಆಗಿ ಹೋಗ್ಬೇಕಂದ್ರೆ BMI ಅಂತ ನೋಡ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದು ಆ ಬಾಡಿ ಮಾಸ್ ಇಂಡೆಕ್ಸ್ನಲ್ಲಿ ನಾವು ಎತ್ತರ ನೋಡ್ತೀವಿ, ತೂಕ ನೋಡ್ತೀವಿ. ಸೊ ತೂಕ KGsನಲ್ಲಿ ನೋಡ್ತೀವಿ ಮತ್ತು ಎತ್ತರ ಮೀಟರ್ಸಲ್ಲಿ ನೋಡ್ತೀವಿ. ಸೊ ಅದನ್ನು ವೆಯ್ಟ್ ಇನ್ KGs ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ಸ್ ಬೈ ಸ್ಕ್ವೇರ್ ಅಂತ ಹಾಕಿದ್ರೆ ಅದು ಒಂದು ವ್ಯಾಲ್ಯೂ ಬರುತ್ತೆ. ಸೊ ಅದು 18ರಿಂದ 27ರ ಒಳಗಡೆ ಇರಬೇಕು. 25 ಒಳಗಡೆ ಇದ್ದರೆ ಒಳ್ಳೆಯದು. ಅದಕ್ಕಿಂತ 25ರಿಂದ ಹೆಚ್ಚಾದಾಗ ಓವರ್ ವೆಯ್ಟ್ ಅಂತೀವಿ. ಮತ್ತು 27ಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ಒಬಿಸಿಟಿ ಶುರುವಾಗಿದೆ ಅಂತ. ಅದರಲ್ಲೂ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಅಂತೀವಿ. 30ಗಿಂತ ಜಾಸ್ತಿ ಇದ್ದರೆ 30 to 35 ಕ್ಲಾಸ್ 1 ಅಂತೀವಿ. 35 to 40 ಕ್ಲಾಸ್ 2 ಒಬಿಸಿಟಿ. ಅದಕ್ಕಿಂತ ಜಾಸ್ತಿ ಅಂದರೆ ಮಾರ್ಬಿಡ್ ಒಬಿಸಿಟಿ ಅಂತ. ಅಂದರೆ ಆವಾಗ ಕಾಯಿಲೆಗಳು ಬರುತ್ತೆ ಅಂತ. ಮಾರ್ಬಿಡ್ ಅಂದರೆ ಕಾಯಿಲೆ ಬರೋ ಅಂತಹ ಸ್ಟೇಜಲ್ಲಿ ಬಂದಿದ್ದೀವಿ, ನಮ್ಮ ತೂಕ ಅಷ್ಟು ಜಾಸ್ತಿ ಆಗಿದೆ ಅಂತ. ಈ ತೂಕ ಜಾಸ್ತಿ ಆಗ್ತಾ ಇದ್ದಾಗ ಅದೇನಾಗುತ್ತೆ, ಫ್ಯಾಟ್ ಎಲ್ಲ ಕಡೆ ಹೋಗುತ್ತೆ. ನಮಗೆ ನಾವು ಯುರೋಪಿಯನ್ಸ್ಗೂ ಇಂಡಿಯನ್ಸ್ಗೂ ನಾವು ನೋಡಿದಾಗ ನಮ್ಮಲ್ಲಿ ವಿಸರಲ್ ಒಬಿಸಿಟಿ ಅಂತ, ಅಂದರೆ 2 ಥರ ಫ್ಯಾಟ್ ಇರುತ್ತೆ, ವೈಟ್ ಫ್ಯಾಟ್ ಆ್ಯಂಡ್ ಯೆಲ್ಲೋ ಫ್ಯಾಟ್ ಅಂತ. ಅದು ಹೊರಗಡೆ ನಮ್ಮ ಚರ್ಮದ ಕೆಳಗಡೆ ಇರೋದು ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂತ, ಸ್ಕೆಲಿಟಲ್ ಫ್ಯಾಟ್ ಅಂತೀವಿ. ನಮ್ಮ ಹೊಟ್ಟೆ ಒಳಗಡೆ ಇರೋದು ವಿಸರಲ್ ಫ್ಯಾಟ್ ಅಂತೀವಿ. ಸೊ ಈ ವಿಸರಲ್ ಫ್ಯಾಟು ನಮಗೆ ಭಾಳ ಡೇಂಜರು, ಅನಾರೋಗ್ಯಕರ ಮಾಡೋದು ವಿಸರಲ್ ಫ್ಯಾಟ್. ಹೊರಗಡೆ ಇರೋ ಫ್ಯಾಟ್ ನಮ್ಗೆ ಅಷ್ಟು ತೊಂದರೆ ಕೊಡೋದಿಲ್ಲ. ಏನಿದ್ರೂ ತೂಕ ಜಾಸ್ತಿ ಆಗ್ಬೋದು, ಸ್ವಲ್ಪ ಓಡಾಡಿದರೆ ಕಾಲು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು. ಆದರೆ ಬೇರೆ ಕಾಯಿಲೆಗಳು ಬರೋದಕ್ಕೆ, ಫ್ಯಾಟಿ ಲಿವರ್ ಆಗೋದಕ್ಕೆ ನಮಗೆ ಒಳಗಡೆ ಇರೋವಂತಹ ಫ್ಯಾಟ್ ಅಂದರೆ ವಿಸರಲ್ ಫ್ಯಾಟ್. ಈ ವಿಸರಲ್ ಫ್ಯಾಟ್ನಲ್ಲಿ ಹಲವಾರು ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ. ಆ ಹಾರ್ಮೋನ್ಸ್ ಒಂದು ಲೆವೆಲ್ಗಿಂತ ಹೆಚ್ಚಾದಾಗ ಅದು ನಮಗೆ ಕಾಯಿಲೆಗಳನ್ನು ತರೋದಕ್ಕೆ ಶುರು ಮಾಡುತ್ತೆ. ಸೊ ಈ ವಿಸರಲ್ ಫ್ಯಾಟಲ್ಲಿ ಫ್ಯಾಟಿ ಲಿವರ್ನಲ್ಲಿ ಅಂದರೆ ಲಿವರಲ್ಲಿರೋ ಫ್ಯಾಟೂ ಅದು ವಿಸರಲ್ ಫ್ಯಾಟ್ ಆಗುತ್ತೆ. ಓಕೆ. ಸೊ ನಾವು ಲಿವರು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು 500 ಕೆಲಸಗಳಿಗಿಂತ ಜಾಸ್ತಿ ಇದೆ ಲಿವರಲ್ಲಿ. ಸೊ ಅಷ್ಟೆಲ್ಲ ಅದು ಮಾಡುವಂಥ ಆರ್ಗನ್ನು, ಅದು ಫ್ಯಾಟ್ ಎಲ್ಲ ಹೋಗಿ ಕೂತ್ಕೊಂಡಾಗ ಅದನ್ನು ಸರಿಯಾಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಆ ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಮಧುಮೇಹ ಬರ್ಬೋದು, ಮತ್ತು BP ಕಾಯಿಲೆ ಬರ್ಬೋದು, ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಸೊ ಇವೆಲ್ಲ ಆದಾಗ ಇವು 3 ಸೇರಿ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ.
ಅಂದರೆ ಶುಗರು, ಬಿ ಪಿ, ಕೊಲೆಸ್ಟ್ರಾಲು 3 ಇದ್ದಾಗ. ಮತ್ತು ಇವು ಹೆಚ್ಚಾದಾಗ ಮತ್ತು ಬೇರೆ ತೊಂದರೆಗಳು ಅಂದರೆ ಹೃದಯಾಘಾತಗಳು ಅಥವಾ ನಮಗೆ ಲಕ್ವ ಹೊಡೆಯೋದು ಅವೆಲ್ಲ ಜಾಸ್ತಿ ರಿಸ್ಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲಿವರ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಫ್ಯಾಟು ನಮಗೆ ಶೇಖರಣೆ ಆಗ್ತಾ ಇರೋದು ಲಿವರ್ನಲ್ಲಿ ಆಗದೇ ಇರೋಂಗೆ ನೋಡ್ಕೋಬೇಕು. ಆದರೆ ನಮಗೆ ದುರದೃಷ್ಟವಶಾತ್ ನಾವು ಶುರುನಲ್ಲೇ ವಿಸರಲ್ ಫ್ಯಾಟ್ ಬರ್ತಾ ಇದ್ದಂಗೆ ಲಿವರ್ನಲ್ಲಿ ತುಂಬಿಕೊಳ್ಳುತ್ತೆ. ಓಕೆ. ಸೊ ಅದು ನಮಗೆ ಬಹಳ ಜನಕ್ಕೆ ನಮ್ಮ ದೇಶದಲ್ಲಿ ಇವಾಗ ಭಾಳ ತೊಂದರೆ ಆಗ್ತಾ ಇರೋವಂಥ ಒಂದು ಪ್ರಮೇಯ. ಡಾಕ್ಟರ್, ಈಗ ವಿಸರಲ್ ಫ್ಯಾಟ್ ಹೆಂಗೆ ಗೊತ್ತಾಗುತ್ತೆ ನಮ್ಮ ದೇಹದಲ್ಲಿ ವಿಸರಲ್ ಫ್ಯಾಟ್ ಇದೆಯಾ ಇಲ್ವಾ ಅಂತ? ಅಂದರೆ ಪರ್ಟಿಕ್ಯುಲರ್ ಆರ್ಗನ್, ಅಂದರೆ ಈಗ ಕೆಲವರಿಗೆ ಹೊಟ್ಟೆಯಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ, ಕೆಲವರಿಗೆ ಓವರ್ ಆಲ್ ಬಾಡಿ ವೇಟ್ ಜಾಸ್ತಿ ಇರುತ್ತೆ. ಸೊ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅದನ್ನ? ಇವಾಗ ಅದಕ್ಕೆ ಬೇರೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಅಂದರೆ ಹೋಲ್ ಬಾಡಿ ಸ್ಕ್ಯಾನ್ ಅಂತ ಎಲ್ಲ ಮಾಡ್ತಾರೆ. ಬಟ್ ಅದು ಅಷ್ಟು ನಾವು ಯೂಶ್ವಲಾಗಿ ಅದೆಲ್ಲ ಕಾಸ್ಟ್ಲಿ ಸಿಸ್ಟಮ್ಸು. ನಾವು ಅದು ಅಷ್ಟು ಆ್ಯಕ್ಯುರೇಟಾಗಿ ಎಲ್ಲ ಪ್ರತಿಯೊಬ್ಬರಿಗೆ ಮಾಡಬೇಕಾಗಿಲ್ಲ. ನಾವು ನೋಡ್ತಾ ಇರೋದು ಎರಡೇ. ಒಂದು, ಹೊಟ್ಟೆ ಉಬ್ಬರವಾಗಿದೆಯಾ. ಇವಾಗ ಯೂಶ್ವಲಿ ಆ್ಯಪಲ್ ಶೇಪ್ ಬಾಡಿ ಅಂತೀವಿ, ಅಂದರೆ ಹೊಟ್ಟೆ ಮುಂದಕ್ಕೆ ಬರ್ತಾ ಇದೆ ಅಂತ. ಅವರಲ್ಲಿ ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ವೇಸ್ಟ್ ಹಿಪ್ ರೇಷಿಯೋ ಅಂತ ನೋಡ್ತೀವಿ. ಸೊ ಸೊಂಟದ ಹತ್ರ ಎಷ್ಟಿದೆ, ಆಮೇಲೆ ಮೇಲ್ಗಡೆ ಎಷ್ಟಿದೆ ಅಂತ. ಸೊ ಅದು 1.1 ರೇಷಿಯೋಗಿಂತ ಜಾಸ್ತಿ ಆದಾಗ ಅದು ಇದು ಏನೋ ವಿಸರಲ್ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ಬಟ್ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ನಮಗೆ ಫ್ಯಾಟಿ ಲಿವರ್ ಆಗ್ತಾ ಇರೋದು ಕಾಣುತ್ತೆ. ಸೊ ನಾವು CT ಸ್ಕ್ಯಾನ್ ಅಂತ ಮಾಡಿದಾಗ ಬೇರೆ ಫ್ಯಾಟನ್ನು ಗೊತ್ತಾಗುತ್ತೆ, ಹೊಟ್ಟೆನಲ್ಲಿರೋ ಅಂಥ ಬೇರೆ ಬೇರೆ ಕಡೆ ಎಷ್ಟು ಕೊವ್ವು ಶೇಖರಣೆ ಆಗಿದೆ ಅಂತ. ಮತ್ತು ಇನ್ನು ಕೆಲವು ಬಾಡಿ ಫ್ಯಾಟ್ ಅನಾಲಿಸಿಸ್ ಅಂತ ಬರುತ್ತೆ, ಕೆಲವು ಮೆಷಿನ್ಸು. ಅದು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡುತ್ತೆ ಯಾವ್ಯಾವ ಬಾಡಿನಲ್ಲಿ ಎಷ್ಟೆಷ್ಟು ರೆಸಿಸ್ಟೆನ್ಸ್ ಬರ್ತಾಯಿದೆ ನಾವು ಎಲೆಕ್ಟ್ರಿಕಲ್ ಇಂಪಲ್ಸಸ್ಗೆ ಅಂತ. ಸೊ ಆವಾಗ ಜಾಸ್ತಿ ರೆಸಿಸ್ಟೆನ್ಸ್ ಬಂದಾಗ ಅಲ್ಲೆಲ್ಲ ಜಾಸ್ತಿ ಕೊವ್ವಿದೆ ಅಂತ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಅಂಥ ಮಿಷಿನ್ಸ್ನಲ್ಲಿ ನಿಂತ್ಕೊಂಡು ನಾವು ಮೆಷರ್ಮೆಂಟ್ಸ್ ತೊಗೊಂಡ್ರೂ ನಮಗೆ ವಿಸರಲ್ ಫ್ಯಾಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆ. ಈ ಅಲ್ಟ್ರಾಸೌಂಡ್ ಈಸ್ ಮೋರ್ ಆ್ಯಕ್ಯುರೇಟ್ ದೆನ್ ಮೆನಿ ಅದರ್ ಥಿಂಗ್ಸ್. ಅಂದರೆ ಡೆಕ್ಸಾನಲ್ಲಿ ಭಾಳ ಗೊತ್ತಾಗುತ್ತೆ, ಆದರೆ ಅದು ಭಾಳ ಕಾಸ್ಟ್ಲಿ, ಎಲ್ಲ ಕಡೆ ಇಲ್ಲ. ನಮ್ಮ ಮಾಮೂಲಾಗಿ ನಮಗೆ ಸಿಗೋ ಅಂಥದ್ದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಓಕೆ. ಈಗಿನ ಕಾಲದಲ್ಲಿ ಹೇಗೆ ಅಂದರೆ ಒಬೆಸಿಟಿ ಅಥವಾ ಅತಿಯಾದ ತೂಕ ಅನ್ನೋದು ತುಂಬ ಕಾಮನ್ ಆಗಿದೆ, ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಯಾರ್ಯಾರಲ್ಲಿ ಈ ದೇಹದ ತೂಕ ಜಾಸ್ತಿ ಇರುತ್ತೆ ಅಥವಾ ಒಬೆಸಿಟಿ ಇರುತ್ತೆ ಅವರೆಲ್ಲರಲ್ಲೂ ಈ ಫ್ಯಾಟಿ ಲಿವರ್ ಸಮಸ್ಯೆ ಇರುತ್ತಾ ಅಂತ, ಅಂದರೆ ಐಡೆಂಟಿಫೈ ಮಾಡೋದು ಹೇಗೆ ಅಂತ? ಅಂದರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಅಂತ ಅಲ್ಲ. ಅಂದರೆ ನನಗೆ ನಾನು ಕ್ಲಾಸ್ 2 ಒಬಿಸಿಟಿ ಇದ್ದೀನಿ ಅಂದರೆ ನನ್ನಲ್ಲಿ ಅದು ಲಿವರ್ ಫ್ಯಾಟು ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೆಲವರಲ್ಲಿ ಹೊರಗಡೆ ಮಾತ್ರ ಫ್ಯಾಟ್ ಇರುತ್ತೆ, ವಿಸರಲ್ ಫ್ಯಾಟ್ ಕಮ್ಮಿ ಇರುತ್ತೆ. ಸೊ ಇದಕ್ಕೆ ನಾವು ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ. ಫೈಬ್ರೋ ಸ್ಕ್ಯಾನ್ನಲ್ಲಿ ಲಿವರು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ರೆಸಿಸ್ಟೆನ್ಸ್ ಆಗಿದೆ, ಎಲಾಸ್ಟಿಕ್ ಆಗಿದ್ದು ಸಾಫ್ಟ್ ಆಗಿದೆಯಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದರಲ್ಲಿ ನಮಗೆ ಭಾಳ ಅಕ್ಯುರೇಟಾಗಿ ಎಷ್ಟು ಡ್ಯಾಮೇಜ್ ಆಗ್ತಾಯಿದೆ ಲಿವರ್ ಅನ್ನೋದನ್ನು ತಿಳ್ಕೊಬೋದು. ಸೊ ಆ ಮೂಲಕ ನಾವು ಯೂಶ್ವಲಾಗಿ ಸ್ವಲ್ಪ ಲಿವರ್ ಹೆಲ್ತ್ ಇನ್ನು ಹಾಳಾಗ್ತಾ ಇದೆ ಅಂತ ನೋಡ್ತೀವಿ. ಮತ್ತು ಅವ್ರಿಗೆ ಕಮ್ಮಿ ಆಗ್ತಾ ಇದ್ದಂಗೆ, ವೆಯ್ಟ್ ಕಮ್ಮಿ ಆಗ್ತಾ ಇದ್ದಂಗೆ ಅದು ಕಮ್ಮಿ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಲೆಕ್ಕ ಹಾಕ್ತೀವಿ. ಸೊ ಇವಾಗ ನಾನು ಹೇಳ್ದಂಗೆ ಲಾಟ್ ಆಫ್ ಚೇಂಜಸ್, ಅಂದರೆ ಪ್ರತಿಯೊಬ್ಬರು ಎಷ್ಟು ದಪ್ಪ ಇದ್ದವ್ರಿಗೆಲ್ಲರಿಗೂ ವಿಸರಲ್ ಫ್ಯಾಟ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ. ಸೊ ಯೂಶ್ವಲಿ ಏಷ್ಯನ್ ಪಾಪ್ಯುಲೇಷನ್, ಅಂದರೆ ಇಂಡಿಯಾನಲ್ಲಿ ಮತ್ತು ಚೈನಾನಲ್ಲಿ, ಈ ನಾರ್ತ್ ಈಸ್ಟ್ ರೀಜನಲ್ಲಿ ಜಾಸ್ತಿ ಫ್ಯಾಟಿ ಲಿವರು, ವಿಸರಲ್ ಫ್ಯಾಟ್ ಜಾಸ್ತಿ. ನಾವು ಬೇರೆ ಕಡೆ ಯುರೋಪಿಯನ್ಸ್ನಲ್ಲಿ, ಅಮೇರಿಕನ್ಸ್ನಲ್ಲಿ ಅವರೆಲ್ಲ ನೋಡಿದ್ರೆ ಅವರಲ್ಲಿ ಅಷ್ಟು ಫ್ಯಾಟಿ ಲಿವರ್ ಇಲ್ಲ. ಅವರಲ್ಲಿ ಕೊವ್ವು ಜಾಸ್ತಿ ಇರುತ್ತೆ ಬಾಡಿನಲ್ಲಿ, ನಮಗಿಂತ ಭಾಳ ಜಾಸ್ತಿ ಇರುತ್ತೆ. ಆದರೆ ಅವ್ರಿಗೆ ಅನಾರೋಗ್ಯಕರ ಅನ್ನೋದು ಕಮ್ಮಿ, ಯಾಕಂದರೆ ವಿಸರಲ್ ಫ್ಯಾಟ್ ಕಮ್ಮಿ ಇರೋದ್ರಿಂದ. ಓಕೆ. ಸೊ ಈಗ ಮೆಡಿಕಲ್ ಡಯಾಗ್ನೋಸಿಸ್ ಹೇಳಿದ್ರಿ ನೀವು ಯಾವ ಥರ ಆಗುತ್ತೆ ಅಂತೆಲ್ಲ. ಸೆಲ್ಫ್ ಡಯಾಗ್ನೋಸಿಸ್ ಯಾವ ಥರ ಡಾಕ್ಟ್ರೆ? ಅಂದರೆ ನಮಗೆ ಗೊತ್ತಾಗುತ್ತೆ ಏನಾದ್ರು ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ ಈ ಫ್ಯಾಟಿ ಲಿವರಿಂದ ಅಂತ? ಇಲ್ಲ, ಫ್ಯಾಟಿ ಲಿವರಲ್ಲಿ ಎಷ್ಟೋ ಜನಕ್ಕಿರುತ್ತೆ, ಅವ್ರಿಗೇನು ಗೊತ್ತಾಗಲ್ಲ.
ನಾವು ಸ್ಕ್ಯಾನಿಂಗಿಗೆ ಹೋದಾಗ, ಬೇರೆ ಏನಾದರೂ ಪರೀಕ್ಷೆ ಮಾಡಿಸ್ಕೊಂಡಾಗ, CT ಸ್ಕ್ಯಾನ್ ಮಾಡಿದಾಗ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಆವಾಗಲೇ ನಮಗೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗುತ್ತೆ. ಪ್ಲಸ್ ಅದು ಫೈಬ್ರೋ ಸ್ಕ್ಯಾನ್ ಮಾಡಿದಾಗ ಅದು ಭಾಳ ಆ್ಯಕ್ಯುರೇಟಾಗಿ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ನೀವು ಹೇಳಿದ್ರಿ ಯುರೋಪಿಯನ್ ಕಂಟ್ರೀಸಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ, ಸೊ ನಮ್ಮ ಕಂಟ್ರಿನಲ್ಲಿ ಏಷ್ಯಾದಲ್ಲಿ ಜಾಸ್ತಿ ಅಂತ. ಸೊ ನಮ್ಮ ಫುಡ್ ಏನಾದ್ರು ಫುಡ್ ಹ್ಯಾಬಿಟ್ಸ್ ಇದಕ್ಕೆ ಕಾರಣ ಆಗುತ್ತೆ, ಯಾಕಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ತುಂಬಾ ಇದೆ. ಆ್ಯಂಡ್ ಫುಡ್ ಈಗ ಕಾರ್ಬ್ಸ್, ರಿಫೈನ್ಡ್ ಕಾರ್ಬ್ಸ್ ಇಂಟೇಕ್ ಜಾಸ್ತಿ ಇರುತ್ತೆ. ಸೊ ಯಾವ ಫ್ಯಾಕ್ಟರ್ಸ್ ಎಲ್ಲ ಇದಕ್ಕೆ ಕಾರಣ ಆಗುತ್ತೆ ಅಂತ? ಮೇಯ್ನಾಗಿ ನಮ್ಮ ಪಾಪ್ಯುಲೇಷನ್ಸಲ್ಲಿ ವ್ಯತ್ಯಾಸ ಬರೋದು ಅಂದರೆ ಅಮೇರಿಕನ್ಸು, ಯುರೋಪಿಯನ್ಸು ಕಂಡ್ರೆ ಭಾರತ ದೇಶದಲ್ಲಿ ಜಾಸ್ತಿ ಆಗೋದು ಅಂದರೆ ಅದು ಬಿಕಾಸ್ ಆಫ್ ಅವರ್ ಜೀನ್ಸ್. ನಾವು ಜೆನೆಟಿಕಲಿ ವಿ ಆರ್ ಪ್ರೀಡಿಸ್ಪೋಸ್ಡ್ ಟು ಹ್ಯಾವ್ ಮೋರ್ ವಿಸರಲ್ ಫ್ಯಾಟ್ ಅಂತ. ಆದರೆ ನಮ್ಮಲ್ಲೇ ನಾವು ಜಾಸ್ತಿ ಇರೋದು ಯಾರಿಗೆ ಅಂದರೆ ಇದು ಅಗೇನ್ ಲೈಫ್ ಸ್ಟೈಲ್ ಡಿಸೀಸ್ ಭಾಳ. ಅಂದರೆ ಎಕ್ಸಸೈಸ್ ಕಮ್ಮಿ, ವ್ಯಾಯಾಮ ಕಮ್ಮಿ ಆಗ್ತಾ ಇರೋದು, ಮತ್ತು ಊಟ ಮಾಡೋದು ಜಾಸ್ತಿ ಆ್ಯಂಡ್ ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಡು ಅಂಥದ್ರಲ್ಲಿ ಯು ಸಿ ಲಾಟ್ ಆಫ್ ವಿಸರಲ್ ಫ್ಯಾಟ್, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಸರ್, ಈ ಆಲ್ಕೋಹಾಲ್ಗೂ ಮತ್ತು ಫ್ಯಾಟಿ ಲಿವರ್ಗೆ ಯಾವ ರೀತಿ ಇದು ಕೋರಿಲೇಟ್ ಆಗುತ್ತೆ? ಇವಾಗ ಆಲ್ಕೋಹಾಲ್ ಇವಾಗ ನೋಡಿದ್ರೆ 1 ಗ್ರಾಮ್ ಆಫ್ ಆಲ್ಕೋಹಾಲ್ ಹ್ಯಾಸ್ 9 ಕಿಲೋ ಕ್ಯಾಲರೀಸ್ ಆಫ್ ಇದು ಎನರ್ಜಿ. ನಾವು ಶುಗರಲ್ಲಿ ನೋಡಿದ್ರೆ 1 ಗ್ರಾಮ್ ಆಫ್ ಶುಗರ್ ಹ್ಯಾಸ್ ಓನ್ಲಿ 4 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ. ಸೊ ನಮಗೆ ಶುಗರಲ್ಲಿ ಎಷ್ಟು ಕ್ಯಾಲರೀಸ್ ಬರುತ್ತೋ ಅದಕ್ಕಿಂತ ಆಲ್ಕೋಹಾಲಲ್ಲಿ ಇನ್ನೂ ಜಾಸ್ತಿ ಕ್ಯಾಲರೀಸ್ ಡಬಲ್ ಬರುತ್ತೆ. ಸೊ ಅದೊಂದೇ ಅಲ್ಲದೆ ಆಲ್ಕೋಹಾಲ್ ಹ್ಯಾಸ್ ಅ ಡ್ಯಾಮೇಜಿಂಗ್ ಫ್ಯಾಕ್ಟರ್ ಆನ್ ದ ಲಿವರ್ನ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಸೊ ಈ ಕ್ಯಾಲರೀಸು ಜಾಸ್ತಿ ಕೊಟ್ಟು ಆಮೇಲೆ ಲಿವರ್ನೂ ಡ್ಯಾಮೇಜ್ ಮಾಡೋದ್ರಿಂದ ಆಲ್ಕೋಹಾಲಿಂದ ಭಾಳ ನಮಗೆ ಎಫೆಕ್ಟ್ ಆಗುತ್ತೆ. ಓಕೆ. ಈವನ್ ಸ್ಮೋಕಿಂಗ್ನಿಂದನೂ ಭಾಳನೇ ಎಫೆಕ್ಟ್ ಆಗುತ್ತೆ. ಲಿವರ್ ಹೆಲ್ತ್ಗೆ ಸ್ಮೋಕಿಂಗ್ ಈಸ್ ಆಲ್ಸೋ ವೆರಿ ಬ್ಯಾಡ್, ಆಲ್ಕೋಹಾಲ್ ಅಂತೂ ಭಾಳ ಬ್ಯಾಡ್. ಓಕೆ. ಈ ಫ್ಯಾಟಿ ಲಿವರಲ್ಲಿ ಗ್ರೇಡ್ಸ್ ಅಥವಾ ಸ್ಟೇಜಸ್ ಥರ ಏನಾದರೂ ಇದೆಯಾ? ಹಾಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತಾ ಅಥವಾ ಇದು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತಹ ಡಿಸೀಸಾ ಹೇಗೆ ಅಂತ? ಇದು ನಾವು ಬೇಸ್ಡ್ ಆನ್ ಅವರ್ ಇನ್ವೆಸ್ಟಿಗೇಷನ್ಸ್ ನಾವು ಫ್ಯಾಟಿ ಲಿವರ್ನ ಲೆವೆಲ್ 1, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಹೇಳ್ತೀವಿ. ಬರ್ತಾ ಜಾಸ್ತಿ ಫ್ಯಾಟ್ ಆಗ್ತಾ ಹೋದಾಗ ಅದು ಗಟ್ಟಿಯಾಗೋಗುತ್ತೆ. ಆಮೇಲೆ ಬರ್ತಾ ಸಿರೋಸಿಸ್ ಅಂತ ಆಗುತ್ತೆ. ಸೊ ಲಿವರ್ ಡ್ಯಾಮೇಜ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದು ನಾವು ಇನಿಷಿಯಲಿ ನಾವು ಅಂದರೆ ಫ್ಯಾಟಿ ಲಿವರ್ ಶುರುವಾಗಿದೆ ಅಂದರೆ ಗ್ರೇಡ್ 1, ಗ್ರೇಡ್ 2ನಲ್ಲಿರುವಾಗ ಅದು ಕಂಪ್ಲೀಟ್ಲಿ ರಿವರ್ಸಿಬಲ್. ಸೊ ರಿವರ್ಸಿಬಲ್ ಅನ್ನೋದಕ್ಕೆ ನಾವು ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ನೋಡಬೇಕು. ಎರಡನೇದು ಲಿವರ್ ಡ್ಯಾಮೇಜ್ ಆಗುವಂತಹ ಆಹಾರಗಳು ಯಾವುದು ತಗೋಬಾರ್ದು. ಮೂರನೇದು ಸ್ವಲ್ಪ ನಮಗೆ ವ್ಯಾಯಾಮ ಮತ್ತು ಬೇರೆ ಕಾಯಿಲೆಗಳಿದ್ದರೆ ಅಂದರೆ ಶುಗರು ಅಂತ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ತಡೆಗಟ್ಕೊಂಡು ಅದಕ್ಕೆ ಔಷಧಿಗಳನ್ನು ತಗೊಂಡು ಇದನ್ನು ಸರಿ ಮಾಡ್ಕೊಳ್ಳೋದು. ನಾಲ್ಕನೇದೇನೆಂದರೆ ಫ್ಯಾಟಿ ಲಿವರ್ನೇ ಸ್ವಲ್ಪ ವಾಸಿ ಮಾಡ್ಕೊಳ್ಳೋದಕ್ಕೆ ಕೆಲವು ಔಷಧಿಗಳಿದೆ, ಅದನ್ನು ತಗೊಂಡು ಅದನ್ನು ಸ್ವಲ್ಪ ಮೇಲ್ ಮಾಡ್ಕೋಬೋದು. ಅಂದರೆ ವಿದೌಟ್ ಸರ್ಜರಿ ಕೂಡ ಕ್ಯೂರ್ ಆಗುತ್ತೆ ಇದು? ಹೌದು. ಈಗ ಸರ್ಜಿಕಲ್ ಪ್ರೊಸೀಜರ್ ಯಾವ ಸ್ಟೆಪ್ಪಲ್ಲಿ, ಯಾವ ಗ್ರೇಡಲ್ಲಿ ಬೇಕಾಗುತ್ತೆ ಅಂತ? ಸರ್ಜರಿ ಅಂದರೆ ಅದು 2 ಥರ ಇದೆ. ಒಂದು ತೂಕ ಜಾಸ್ತಿಯಾಗಿ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ತೂಕ ಕಡಿಮೆ ಆಗೋದಕ್ಕೆ ಮಾಡೋದು. ಆವಾಗ ತೂಕ ಕಡಿಮೆ ಆದಾಗ ಇರೋ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ. ಸೊ ನಾವು ಲೆವೆಲ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3ನಲ್ಲಿ ಫ್ಯಾಟಿ ಲಿವರ್ ಇದ್ದಾಗ ಅವರ್ ಮೇನ್ ಇಂಟೆನ್ಷನ್ ಇಸ್ ಟು ರೆಡ್ಯೂಸ್ ದ ಫ್ಯಾಟ್. ಅದು ಸ್ಟಿಯಟೋಹೆಪಟೋಸಿಸ್ ಅಂತ ಆಗಿರುತ್ತೆ. ಅಂದರೆ ಲಿವರಲ್ಲಿ ಎಲ್ಲ ಶೇಖರಣೆ ಆಗಿ ಗಟ್ಟಿ ಆಗೋಗ್ಬಿಟ್ಟು ಅದನ್ನು ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲ್ಲ. ಅದನ್ನು ಕಮ್ಮಿ ಮಾಡೋದಕ್ಕೆ ನಾವು ಫ್ಯಾಟ್ ಕಮ್ಮಿ ಮಾಡೋದಕ್ಕೆ ವೆಯ್ಟ್ ಲಾಸ್ ಸರ್ಜರೀಸ್ ಮಾಡ್ಕೋತೀವಿ. ಸೊ ಅದರಲ್ಲಿ ಫಸ್ಟು ಬೆಟರ್ ಆಗೋದು ಬಾಡಿನಲ್ಲಿ ಲಿವರೇ, ಕಂಪ್ಲೀಟಾಗಿ ಸರಿ ಹೋಗುತ್ತೆ. ಇವಾಗ ಅದಕ್ಕಿಂತ ಜಾಸ್ತಿ ಹೋದಾಗ ಗ್ರೇಡ್ 4 ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಸಿರೋಸಿಸ್ ಆದಾಗ ಆವಾಗ ಜಾಂಡಿಸ್ ಎಲ್ಲ ಶುರುವಾಗಿರುತ್ತೆ. ಮತ್ತು ಅಸೈಟಿಸ್ ಅಂತ ಹೊಟ್ಟೆನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆವಾಗ ಭಾಳಷ್ಟು ಪ್ರಾಬ್ಲಮ್ ಆಗಿರುತ್ತೆ. ಅದು ಇರ್ರಿವರ್ಸಿಬಲ್ ಸ್ಟೇಜ್. ಆವಾಗ ನಾವು ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆವಾಗ ದ ಓನ್ಲಿ ಸರ್ಜರಿ ಈಸ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಬೇರೆ ಯಾರ್ದಾದ್ರೂ ಲಿವರ್ ತೆಗೆದು ಇದನ್ನು ಹಾಕಬೇಕು, ಯಾಕಂದರೆ ಇರೋ ಲಿವರು ಇನ್ನು ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನು ತೆಗೆದು ಬೇರೆ ಲಿವರ್ ಹಾಕಬೇಕಾಗುತ್ತೆ.
ಓಕೆ ಡಾಕ್ಟರ್, ಈಗ ಪೋಸ್ಟ್ ಸರ್ಜರಿ ಯಾವ್ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ? ಕಾಂಪ್ಲಿಕೇಶನ್ಸ್ ಏನಾದ್ರು ಕಾಣಿಸ್ಕೊಳ್ಳುತ್ತಾ ಅಥವಾ ನಾರ್ಮಲ್ ಲೈಫ್ ಲೀಡ್ ಮಾಡೋ ಚಾನ್ಸಸ್ ಇದೆಯಾ ಅಂತ? ಇವಾಗ ನಾವು ವೆಯ್ಟ್ ಲಾಸ್ ಸರ್ಜರಿ ಮಾಡ್ತೀವಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಅದರಲ್ಲಿ ಏನಾಗುತ್ತೆ, ವೆಯ್ಟ್ ಕಮ್ಮಿ ಆದಾಗ, ಫ್ಯಾಟಿ ಲಿವರ್ ಕಮ್ಮಿ ಆದಾಗ ಇರೋ ಕಾಯಿಲೆಗಳು, ಬೇರೆ ಕಾಯಿಲೆಗಳೂ ಕಮ್ಮಿ ಆಗುತ್ತೆ. ಅಡ್ವಾಂಟೇಜ್ ಇದೆ. ಅಂದರೆ ಡಯಾಬಿಟಿಸ್ ಹೊಟ್ಟೋಗುತ್ತೆ, ಬಿ ಪಿ ಇದ್ದರೆ ಅದು ಹೊಟ್ಟೋಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಿರೋದನ್ನೆಲ್ಲ ನಾರ್ಮಲ್ ಬಂದುಬಿಡುತ್ತೆ. ಆಮೇಲೆ ಬೇರೆ ಅಂಗಾಂಗಗಳಲ್ಲಿ ತೊಂದರೆಗಳಾಗೋದನ್ನು ಕಮ್ಮಿ ಮಾಡುತ್ತೆ. ಅಂದರೆ ಕೆಲವು ಕ್ಯಾನ್ಸರ್ಸೂ ಜಾಸ್ತಿ, ಫ್ಯಾಟ್ ಜಾಸ್ತಿ ಆದಾಗ, ಲೈಕ್ ಕೋಲಾನ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಜಾಸ್ತಿ, ಯೂಟ್ರಸ್ ಕ್ಯಾನ್ಸರ್ ಜಾಸ್ತಿ, ಅವೆಲ್ಲ ರಿಸ್ಕ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ, ಕೆಲವು ವಿಟಮಿನ್ ಡಿಫಿಷಿಯನ್ಸೀಸ್ ಅಂತ ಬರ್ಬೋದು. ಸೊ ಅದಕ್ಕೆ ನಾವು ಈ ಫ್ಯಾಟಿ ಲಿವರ್ ಕಮ್ಮಿ ಮಾಡಿ ಬಾಡಿನಲ್ಲಿರೋ ಫ್ಯಾಟ್ ಕಮ್ಮಿ ಆದಾಗ ನಾವು ಸಪ್ಲಿಮೆಂಟ್ಸ್ ಅಂತ ತೊಗೋಬೇಕಾಗುತ್ತೆ. ಒಂದು ವಿಟಮಿನ್ ಮಾತ್ರೆ ತೊಗೋಬೇಕು, ಒಂದು ಕ್ಯಾಲ್ಶಿಯಂ ಮಾತ್ರೆ ತೊಗೋಬೇಕು. ಅದು ಯಾವ ಆಪ್ರೇಷನ್ಸಲ್ಲೂ ಬೇರೆ ಬೇರೆ ಆಪ್ರೇಷನ್ಸ್ ಇರುತ್ತೆ. ಕೆಲವು ಆಪ್ರೇಷನ್ಸ್ನಲ್ಲಿ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ತೊಗೋಬೇಕು. ಕೆಲವು ಥರ ಆಪ್ರೇಷನ್ಸಲ್ಲಿ ಅದು ಜೀವನ ಪರ್ಯಂತ ತಗೊಳ್ಳೋದು. ಅಂದರೆ ಅದೇನು ದೊಡ್ಡ ಕೆಲಸ ಅಲ್ಲ, ಇಟ್ಸ್ ಅ ನಾರ್ಮಲ್ ವಿಟಮಿನ್ ಟ್ಯಾಬ್ಲೆಟು, ನಾರ್ಮಲ್ ಕ್ಯಾಲ್ಶಿಯಂ ಟ್ಯಾಬ್ಲೆಟು ತಗೊಳ್ಳೋದು. ಮತ್ತು ನ್ಯೂಟ್ರಿಷನ್ನು ನೋಡ್ತಾ ಇರಬೇಕು, ವರ್ಷಕ್ಕೊಂದು ಸಲ ನಮ್ಮ ಬಾಡಿ ನ್ಯೂಟ್ರಿಷನ್ ಹೇಗಿದೆ, ನಮ್ಮ ಎಲ್ಲ ಆಸ್ಪೆಕ್ಟ್ಸ್, ಅಂದರೆ ವಿಟಮಿನ್ಸ್ ಎಲ್ಲ ಸರಿ ಇದೆಯಾ, ಐರನ್ ಸರಿ ಇದೆಯಾ, ಕ್ಯಾಲ್ಶಿಯಂ ಸರಿ ಇದೆಯಾ, ಅದನ್ನೆಲ್ಲ ನೋಡ್ಕೊತಾ ಇರಬೇಕಾಗುತ್ತೆ. ಯಾವುದಾದ್ರೂ ಸ್ವಲ್ಪ ಡಿಫಿಷಿಯನ್ಸಿ ಇದ್ದರೆ ತಕ್ಷಣ ಅದನ್ನು ಸರಿ ಮಾಡ್ಕೋಬೋದು. ಫ್ಯಾಟಿ ಲಿವರ್ ಕುರಿತಾಗಿ ಹಾಗೆ ಒಬೇಸಿಟಿ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಡಾಕ್ಟರ್. ಧನ್ಯವಾದ. ಧನ್ಯವಾದ.